ನಮಸ್ಕಾರ. ಯುವ ಕಾಂಗ್ರೆಸ್ನ 3 ದಿನದ ಯುವ ವಿಕಾಸ ಶಿಬಿರವನ್ನು ನಡೆಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಸ್ಪೀಕರ್ಸ್, ಜರ್ನಲಿಸ್ಟು, ಲರ್ನ್ಡ್ ಪೀಪಲ್ಲು, ಎಕ್ಸ್ಪೀರಿಯನ್ಸ್ ರಾಜ್ಯಸಭಾ ಮೆಂಬರ್ಸು, ಮಂತ್ರಿಗಳು ಎಲ್ಲ ಬಂದು ನಮ್ಮ ಯುವಕರಲ್ಲಿ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಈ ಕಾರ್ಯಕ್ರಮದ ಹೈಲೈಟ್ ಏನು ಅಂದರೆ, ನಾನು ಹಾಕೊಂಡಿದ್ದೀನಲ್ಲ ವೈಟ್ ಟಿ ಶರ್ಟ್ ಆರ್ಮಿಯನ್ನು ನಾವು ಇವತ್ತು ಲಾಂಚ್ ಮಾಡಿದ್ದೀವಿ. ಏನು ಈ ವೈಟ್ ಟಿ ಶರ್ಟ್ ಆರ್ಮಿ ಅಂದರೆ, ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಉಳಿಸೋಕ್ಕೆ, ಸಂವಿಧಾನವನ್ನು ಮುಂದೆ ತಗೊಂಡು ಹೋಗೋಕ್ಕೆ ಒಂದು ವೈಟ್ ಟಿ ಶರ್ಟ್ ಆರ್ಮಿ ಮಾಡಬೇಕಾಗಿದೆ. ಸಂವಿಧಾನದ ಮೇಲೆ ಎಲ್ಲೆಲ್ಲಿ ಅಟ್ಯಾಕ್ ಆಗುತ್ತೋ ಅಲ್ಲಿ ವೈಟ್ ಟಿ ಶರ್ಟ್ ಆರ್ಮಿ ಬರುತ್ತೆ. ಇವತ್ತು ನಿನ್ನೆ ನಾವು ಲಾಂಚ್ ಮಾಡಿದಾಗ 200 ಜನ ನಮ್ಮ ಆಫೀಸ್ ಬೇರರ್ಸ್ನ ಎಲ್ಲರನ್ನೂ ಕನ್ವರ್ಟ್ ಮಾಡಿ ವೈಟ್ ಟಿ ಶರ್ಟ್ ಆರ್ಮಿ ಮೆಂಬರ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರತಿ ಅಸೆಂಬ್ಲಿಯಲ್ಲಿ 250 ಪೀಪಲ್ ಬೂತಲ್ಲಿ ಒಬ್ಬನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಈ ಟೀಮಲ್ಲಿ ತಗೊಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು 56,000 ಜನ ವೈಟ್ ಟಿ ಶರ್ಟ್ ವಾರಿಯರ್ಸನ್ನು ತಯಾರು ಮಾಡ್ತಾಯಿದ್ದೀವಿ. ಸಂವಿಧಾನದ ಮೇಲೆ ಅಲ್ಲೇ ಆದರೂ ಕೂಡ ನಾವು ಬರ್ತೀವಿ. ಹಿಂದುಳಿದ ವರ್ಗದವ್ರ ಮೇಲೆ ಆದರೆ, ಮೈನಾರಿಟೀಸ್ ಮೇಲೆ ಆದರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಮೇಲೆ ಆದರೆ ಅಲ್ಲಿ ನಮ್ಮ ಈ ವೈಟ್ ಟಿ ಶರ್ಟ್ ಆರ್ಮಿ ನ್ಯಾಯ ಕೊಡ್ಸೋಕ್ಕೆ ಬರುತ್ತೆ. So it's a great initiative by the Karnataka Youth Congress to really take up this issue of the Constitution, to take up the issue of really training young Congress leaders to keep themselves abreast of the Constitution and to take the Constitution itself to the people of the state and to various cities and towns and villages. I think, political leadership is not just at the top, it's also at various layers down the line. And it's a good initiative by the Karnataka Youth Congress under Mohammad Nalpad to actually get young Congress leaders from across the state to develop their personality, to kind of really reorient themselves in their education, in their awareness of political issues, in their history of the Congress party and so on and so forth. So this has been a really good effort by the Congress party, and I hope more of this is held at various levels down the Congress party and in other parties. Frankly, Indian politics is not just about Delhi or Bangalore. India lives in its villages, and these are worthy initiatives, not just to develop leaders but to develop our society and to develop our democracy. ಯುವ ವಿಕಾಸ ಶಿಬಿರ ಅಂತ ಅನ್ನೋದು ಯುವಕರನ್ನು, ಯುವತಿಯರನ್ನು ವೈಚಾರಿಕವಾಗಿ ವಿಕಾಸಗೊಳಿಸುವ ಕೆಲಸ ಮೊದಲ ಆದ್ಯತೆ ಆಗಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ವೈಚಾರಿಕತೆ ಇಲ್ಲದ ನಾಯಕತ್ವ, ವಿಚಾರಶೀಲತೆ ಇಲ್ಲದಂಥ ಸಿದ್ಧಾಂತ ಎರಡೂ ಕೂಡ ಅಪಾಯಕಾರಿ ಆಗಬಲ್ಲವು. ಅವು ದೇಶವನ್ನು ಕಟ್ಟುವ ಬದಲು ದೇಶವನ್ನು ತಪ್ಪುದಾರಿಯಲ್ಲಿ ಕಟ್ಟುವ ಕೆಲಸವನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಆ ದೃಷ್ಟಿಯಿಂದ ಈ ಯುವ ವಿಕಾಸ ಶಿಬಿರ ಅತ್ಯಂತ ಉತ್ತಮ ಭಾರತವನ್ನು ಕಟ್ಟುವ ಕಡೆಗೆ ಉತ್ತಮ ಹೆಜ್ಜೆಗಳನ್ನಿಡುವ, ಗಟ್ಟಿ ಹೆಜ್ಜೆಗಳನ್ನಿಡುವ ಕೆಲಸವನ್ನು ಮಾಡ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ರಾಜಕಾರಣ ಅನ್ನೋದು ಯಾವ ಸಿದ್ಧತೆಯೂ ಇಲ್ಲದೆ, ಸಿದ್ಧಾಂತವೂ ಇಲ್ಲದೆ ನಡೆಯಬಹುದಾದ ಒಂದು ಪ್ರಕ್ರಿಯೆ ಅಂತ ಹೇಳಿ ಅನೇಕರು ಭಾವಿಸಿದ್ದಾರೆ. ಆದರೆ ನನಗೆ ರಾಜಕಾರಣ ಅನ್ನೋದು ಅತ್ಯುತ್ತಮ ಸಿದ್ಧಾಂತದ ಆಯ್ಕೆಯೂ ಆಗಬೇಕು, ಉತ್ತಮ ಹೆಜ್ಜೆಗಳನ್ನೂ ಇಡಬೇಕು. ನಾವು ಈ ದಿನ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ವಿ ಯುವ ವಿಕಾಸ ಶಿಬಿರವನ್ನು. ಭಾಳ ಅದ್ಭುತವಾದಂತಹ ಮಾತುಗಾರರು ಸಹ ಇಲ್ಲಿ ಬಂದಿದ್ದಾರೆ. ಮತ್ತು ಈ ಒಂದು ಯುವಕರಿಗೆ ಏನು ಬೇಕು ಅಂದರೆ, ಈ ಒಂದು ಪ್ರಸಕ್ತ ವಿದ್ಯಮಾನದಲ್ಲಿ ಯಾವ ಥರವಾದಂತಹ ಸಬ್ಜೆಕ್ಟ್ ಅಂತ ಅಂದರೆ ಸಿನಾಪ್ಸಿಸ್ಗಳು ಎಲ್ಲಿ ನಾವು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ, ಕಪೋಲಕಲ್ಪಿತವಾಗಿ ನಾವೇನೋ ಒಂದು ಅರ್ಥ ಮಾಡಿಕೊಂಡು ಅದರಲ್ಲಿ ದ್ವಂದ್ವದಲ್ಲಿರ್ತಕ್ಕಂಥ ಯುವಕರುಗಳಿಗೆ ನನ್ನ ಲೆಕ್ಕದಲ್ಲಿ ಇವತ್ತಿನ ಶಿಬಿರದಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ಮಾತುಕತೆಗಳು ಅದ್ಭುತವಾಗಿದ್ದೋ, ಹಾಗೂ ಏನು ಮಾತಾಡಿದಾರೋ ಈಗ ಬಂದಿರತಕ್ಕಂಥ ಎಲ್ಲ ಮಾತುಗಾರರುಗಳು ಮತ್ತು ಭಾಳ ತುಂಬ ಸಿನಾಪ್ಸಿಸ್ ಇಟ್ಕೊಂಡು ಮಾತಾಡಿರ್ತಕ್ಕಂಥವ್ರನ್ನ ಇದನ್ನು ಅತ್ಯಂತ ಹೆಚ್ಚಿಗೆ ಜಾಸ್ತಿ ಪ್ರಚಾರ ಮಾಡಬೇಕು. ಮತ್ತು ಅತ್ಯಂತ ಹೆಚ್ಚಿಗೆ ಯುವಕರುಗಳಲ್ಲಿ ಇದನ್ನು
ಕಳಿಸ್ಕೊಡ್ತಕ್ಕಂಥದ್ದು ಮಾಡಬೇಕು. ಯಾಕಂದರೆ ಇಲ್ಲಿ ಎಲ್ಲ ವಿಚಾರಗಳು ಮಾತಾಡಿದರು, ಲೀಡರ್ಶಿಪ್ ಕ್ವಾಲಿಟೀಸ್ಗಳು, ಆಮೇಲೆ ಸಾಂವಿಧಾನಿಕವಾಗಿ ನಾವು ಹೇಗೆ ಅದನ್ನು ಈಗ ಈ ಸಮಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಈ ಒಂದು ಪ್ರಸಕ್ತ ವಿದ್ಯಮಾನದಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಬಿಡಿಸಿ ಈ ಒಂದು ಯುವಕರುಗಳಿಗೆ ಅದನ್ನು ಮನದಟ್ಟುವಂತೆ ಹಲವಾರು ಉಪಮೇಯಗಳು ಮತ್ತು ಉಪಕಥೆಗಳನ್ನ ಹೇಳಿ ಅವ್ರನ್ನ ಮನಗಳನ್ನು ರಂಜಿಸ್ಕೊಂಡು ಮಾತಾಡಿದಂಥ ನಮ್ಮ ಹನುಮಂತಯ್ಯವರಂತೂ ಭಾಳ ಅದ್ಭುತವಾದಂತಹ ಒಂದು ಮಾತುಗಳಲ್ಲಿ ನಮ್ಮನ್ನು ಮನಸೂರೆಗೊಂಡರು. ಇಡೀ ಯೂತ್ಸು ಮಿಸ್ಗೈಡ್ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರಿಗೊಂದು ವಿಕಸನೆ ಬಗ್ಗೆ ಮಾತಾಡಲಿಕ್ಕೆ, ಅವ್ರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ನಡೆದಿರುವಂತಹ ಘಟನಾವಳಿಗಳ ಬಗ್ಗೆ ಹೇಳಲಿಕ್ಕೆ ಇದೊಂದು ಭಾಳ ಒಳ್ಳೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರೋದು ಇದೆಯಲ್ಲ, ಅದು ಭಾಳ ಗ್ರೇಟ್ ಅನಿಸುತ್ತೆ. ಬಹುಶಃ ಇದೊಂದು ಮಾಡೆಲ್ ಅಂತ ನನಗನ್ಸುತ್ತೆ. ಇದನ್ನು ಇಡೀ ದೇಶ ವ್ಯಾಪ್ತಿ ಮಾಡಬೇಕು ಅಂತೇಳ್ಬಿಟ್ಟು ನನಗನ್ಸುತ್ತೆ. ನನಗೆ ನನ್ನ ಕಲ್ಪನೆನೇ ಬೇರೆ ಇತ್ತು. ಯೂತ್ ಕಾಂಗ್ರೆಸ್ ಅಂತಂದರೆ ಅವ್ರು ಕೇಳಿಸ್ಕೊಳ್ಳಲ್ವೇನೋ ಅಂದ್ಕೊಂಡು ಬಂದಿದ್ದೆ ನಾನು. ಆದರೆ ಮೊಟ್ಟ ಮೊದಲ ಸಲ ನನಗೆ ಅವ್ರು ರೆಸ್ಪಾಂಡ್ ಮಾಡಿದ್ದು ನೋಡಿ ನಾನಿನ್ನೂ 10 ನಿಮಿಷ ಜಾಸ್ತಿನೇ ಮಾತಾಡಿದೆ ನಾನು. ಆಮೇಲೆ ಅವ್ರ ಪ್ರಶ್ನೆಗಳಲ್ಲಿ ಭಾಳ ಕಾಳಜಿ ಇತ್ತು. ಭಾಳ ಸಂತೋಷ ಆಯಿತು ನನಗೆ. ಯಾಕೆಂತಂದರೆ ಒಂದು ಒಳ್ಳೆ ಕ್ರೌಡನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂತ ನನಗನ್ನಿಸ್ತು. ಭಾಳ ಮೆಚ್ಯೂರ್ಡ್ ಆಗಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ನವರು. ಹೊರಗಡೆ ಅವರು ಎಲ್ಲ ಹೇಳ್ದಂಗೆ ಯೂತ್ ಕಾಂಗ್ರೆಸ್ ಅಂತಂದರೆ ಬೇಕಾಬಿಟ್ಟಿಯಾಗಿಲ್ಲ, ಭಾಳ ಸೀರಿಯಸ್ ಆಗಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತು. ಯುವಕರು ದೇಶದ ಭವಿಷ್ಯದ ನಾಯಕರಾಗಿರೋದ್ರಿಂದ ಅವರಿಗೆ ನಮ್ಮ ಸಮಾಜದ, ನಮ್ಮ ದೇಶದ, ನಮ್ಮ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಸಂದರ್ಭದ ಒಳ ಹೊರಗುಗಳು ತಿಳಿದುಕೊಳ್ಳಬೇಕಾದಂಥ ಅಗತ್ಯ ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಯುವಕರ ಶಿಬಿರದಲ್ಲಿ ವಿವಿಧ ರಂಗದ ತಜ್ಞರಿಂದ, ವಿವಿಧ ರಂಗದ ವಿಷಯ ವೈವಿಧ್ಯಗಳಿಂದ ಅವರಲ್ಲಿ ಅರಿವನ್ನು ಮೂಡಿಸುವಂಥ, ಅವರಲ್ಲಿ ವಿಚಾರ ಪ್ರಚೋದನೆಯನ್ನು ನೀಡುವಂಥ, ಅವರಿಗೆ ಒಂದು ರೀತಿಯ ಸೋರ್ಸನ್ನು ಕ್ರಿಯೇಟ್ ಮಾಡಿಕೊಡುವಂಥ ಈ ಪ್ರಯತ್ನ ಏನಿದೆ ಈ ಶಿಬಿರದಲ್ಲಿ ಭಾಳ ಅರ್ಥಪೂರ್ಣವಾಗಿ ನಡೆದಿದೆ. ಮತ್ತು ಅನೇಕ ವಿಷಯ ತಜ್ಞರಿಂದ ಕೆಲವು ಹೊಸ ವಿಷಯಗಳು ಮತ್ತು ವಿಸ್ತೃತವಾದಂಥ ವಿಚಾರಗಳು ಯುವಕರಿಗೆ ತಲುಪಿಸಿದೆ. ಮತ್ತು ಈ ಶಿಬಿರದಿಂದಾಗಿ ಯುವಕರು ತಮ್ಮ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಅನುಕೂಲವಾಗಿದೆ ಅನ್ನುವ ಭಾವನೆ ನನ್ನದು.